ಕೊನೆಗೂ ಡಸ್ಟರ್ ಬಂತು. ಸೆಗ್ಮೆಂಟ್ ನೇ ಕ್ರಿಯೇಟ್ ಮಾಡಿದ ಕಾರ್ಗೆ ಇವತ್ತು ಫೇಸ್ ಲಿಫ್ಟ್ ಸಿಕ್ಕಿದೆ ವಿತ್ ADAS 360 ಡಿಗ್ರಿ ಕ್ಯಾಮೆರಾ ಅಂಡ್ ಡಸ್ಟರ್ ಲೋಗೋ ಇನ್ ದ ಫ್ರಂಟ್. ಮೂರ್ ಇಂಜಿನ್ ಆಪ್ಷನ್ಸ್ ಅಂಡ್ ಹೈಬ್ರಿಡ್ ಕೂಡ ಇವಾಗ ಸಿಗ್ತಾ ಇದೆ. ಪ್ರೈಸ್ ನ ರಿವೀಲ್ ಆಗಿಲ್ಲ, ಎಷ್ಟಿರಬಹುದು ಅಂತ ನೀವು ಕಮೆಂಟ್ಸ್ ಅಲ್ಲಿ ಹೇಳಿ ಅಂಡ್ ಫಾಲೋ ಮಾಡಿ. ಪವರ್ ಟೇಲ್ ಗೇಜ್ ಜೊತೆ ಬರುತ್ತೆ 700 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್. ಸೆಗ್ಮೆಂಟ್ ಅಲ್ಲೇ ಬೆಸ್ಟ್ ಅಂಡ್ ಕ್ಯಾಂಪಿಂಗ್ ಹೋಗ್ತಿದ್ದೀರಾ ಅಂದ್ರೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಸೆಗ್ಮೆಂಟ್ ನೇನೋ ಕ್ರಿಯೇಟ್ ಮಾಡಿತ್ತು ಬಟ್ ಔಟ್ಡೇಟೆಡ್ ಆಗೋಗಿತ್ತು. ಇವಾಗ ನೋಡಿ ಇಂಟೀರಿಯರ್ಸ್ ನ 10 ಇಂಚ್ ಸ್ಕ್ರೀನ್ ಸಿಗುತ್ತೆ. ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ, ಡ್ರೈವರ್ಸ್ ಈಸಿ ಆಗ್ಲಿ ಅಂತ. ವೈರ್ಲೆಸ್ ಚಾರ್ಜರ್ ಸಿಕ್ಕಿದೆ. ಗೇರ್ ನಾಬ್ ನೋಡಿ, ಲೆದರ್ ಇಟ್ ಫಿನಿಶ್ಡ್ ಇಂಟೀರಿಯರ್. ವಾಲ್ಯೂಮ್ ಕಂಟ್ರೋಲ್ಸ್ ಅಲ್ಲಿ ಇಲ್ಲಿದೆ. ಈ ಇನ್ಫೋಟೈನ್ಮೆಂಟ್ ಅಲ್ಲಿ ಗೂಗಲ್ ನ ತಂದಿದ್ದಾರೆ. ಗೂಗಲ್ ಆಪ್ಸ್, ಮ್ಯಾಪ್ಸ್, ಪ್ಲೇ ಸ್ಟೋರ್ ಎಲ್ಲಾ ಸಿಗುತ್ತೆ. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ವಿತ್ ವೆಂಟಿಲೇಷನ್, ಹಿಡನ್ ಡೋರ್ ಹ್ಯಾಂಡಲ್ಸ್ ಜೊತೆ ಒನ್ ಟಚ್ ಅಲ್ಲಿ ಫ್ಯೂಯಲ್ ಲಿಡ್ ಓಪನ್ ಆಗುತ್ತೆ. ಪ್ಯಾನರಾಮಿಕ್ ಸನ್ರೂಫ್, ಕಪ್ ಹೋಲ್ಡರ್ಸ್, ಬ್ಯೂಟಿಫುಲ್ ಇಂಟೀರಿಯರ್ಸ್, ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಬಟ್ 3 ಜನ ಕುತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಟನಲ್ ಇದೆ. 18 ಇಂಚ್ ಬ್ಲಾಕ್ಡ್ ಔಟ್ ಅಲಾಯ್ಸ್, ಏನ್ ಸಕ್ಕತ್ತಾಗಿದೆ ನೋಡಿ. ಹೈಡ್ರಾಲಿಕ್ ಸ್ಟ್ರಟ್ಸ್, ಮೂರ್ ಇಂಜಿನ್ ಆಪ್ಷನ್ಸ್ ಇದ್ರು ಡೀಸೆಲ್ ಇಲ್ವಲ್ಲ. ನಮ್ ಡಸ್ಟರ್ ಫೇಮಸ್ ಆಗಿದೆ ಇದ್ರೆ ಅದರ ಡೀಸೆಲ್ ಪರ್ಫಾರ್ಮೆನ್ಸ್ ಗೆ. 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಆಪ್ಷನ್, 100 PS ಪವರ್, 160 Nm ಟಾರ್ಕ್. 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಆಪ್ಷನ್, 163 PS and 280 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಬೇಕಂದ್ರೆ 1.8 ಲೀಟರ್ ಹೈಬ್ರಿಡ್ ಇಂಜಿನ್ ಕೂಡ ತಂದಿದ್ದಾರೆ. 80% EV ಮೋಡಲ್ ಓಡಿಸಬಹುದಂತ ಇದನ್ನ ಸಿಟಿಯಲ್ಲಿ. ಮುಂಚೆ ತರ ಡಸ್ಟರ್ ಮಸ್ಕ್ಯುಲರ್ ಇಲ್ಲ ಬಟ್ ರಗೆಡ್ ಲುಕ್ ನ ರಿಟೈನ್ ಮಾಡಿದ್ದಾರೆ. ಇದೆಲ್ಲ ಆಕ್ಸೆಸರೀಸ್ ಲುಕ್ಸ್ ಅಂತೂ ನಮ್ನ ಇಂಪ್ರೆಸ್ ಮಾಡಿದೆ. ನಿಮ್ಗೆ ಹೇಗನ್ಸ್ತು ಕಮೆಂಟ್ಸ್ ಅಲ್ಲಿ ಹೇಳಿ. ಹಾಗೆ ಫಾಲೋ ಮಾಡಿ. 21,000 ಕೊಟ್ಟು ಬುಕ್ ಮಾಡ್ಕೊಂಡ್ರೆ ಗಾಡಿ ನಿಮ್ದೇ ಮಾರ್ಚ್ ಅಲ್ಲಿ.